ರಾಜ್ಯಕ್ಕೆ ಅಸಮರ್ಪಕ ಆಕ್ಸಿಜನ್ ಪೂರೈಕೆ ವಿಚಾರವಾಗಿ ಉಡುಪಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲಾ ಸಂಸದರು ದೆಹಲಿಯ ಜೊತೆ ಸಂಪರ್ಕದಲ್ಲಿದ್ದೇವೆ. ಸಾಮರ್ಥ್ಯ ಮೀರಿ ಆಕ್ಸಿಜನ್ ಉತ್ಪಾದನೆಯಾಗ್ತಾ ಇದೆ. ಆಕ್ಸಿಜನ್ ಉತ್ಪಾದನೆ ಹೆಚ್ಚಳ ಮಾಡುವುದೊಂದೇ ಪರಿಹಾರ. ಕೇಂದ್ರ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡ್ತಾ ಇದೆ. ಪಿಎಂ ಕೇರ್ ಮೂಲಕ ಪ್ರತಿ ತಾಲೂಕಿನಲ್ಲೂ ಕೂಡ ಆಕ್ಸಿಜನ್ ಉತ್ಪಾದನೆಗೆ ಹಣಕಾಸು ನೆರವು ನೀಡಲಾಗುತ್ತೆ. ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಉತ್ಪಾದನೆಗೆ ಒತ್ತು ನೀಡಲಾಗ್ತಾ ಇದೆ. ಮೂರನೇ ಅಲೆ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಎಂಬುದನ್ನ ಅರಿತಿದ್ದೇವೆ. 4 ಪಟ್ಟು ಹೆಚ್ಚು ರೋಗಿಗಳನ್ನ ನಿಭಾಯಿಸಲು ಕಾರ್ಯಕ್ರಮ ರೂಪಿಸುತ್ತೇವೆ. ಆಸ್ಪತ್ರೆಯಲ್ಲಿ ಬೆಡ್ ಹೆಚ್ಚಳಕ್ಕೂ ವ್ಯವಸ್ಥೆ ಮಾಡಲಾಗುತ್ತೆ. ಹಾಸ್ಟೆಲ್ಗಳಲ್ಲೂ ರೋಗಿಗಳ ಚಿಕಿತ್ಸೆಗೆ ಕೋವಿಡ್ ಸೆಂಟರ್ ತೆರೆಯುತ್ತೇವೆ ಅಂತ ಉಡುಪಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ನೀಡಿದ್ದಾರೆ. ಆಕ್ಸಿಜನ್ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲಿ ನಿರಂತರವಾಗಿ ಉತ್ಪಾದನೆ ಆಗ್ತಾ ಇದೆ. ಕೆಲವು ಭಾಗದಲ್ಲಿ ಅಲ್ಲಿರುವಂಥ ಮಿಸ್ಮ್ಯಾನೇಜ್ಮೆಂಟಿನ ಕಾರಣಕ್ಕಾಗಿ ಆಕ್ಸಿಜನ್ನ ಕೊರತೆಯ ಕಾರಣಕ್ಕಾಗಿ ಇವತ್ತು ರೋಗಿಗಳು ಸಾವನ್ನಪ್ಪಿದ್ದು ಕೂಡ ನಾವು ನೋಡಿದ್ದೀವಿ. ನಮ್ಮ ಜಿಲ್ಲೆಗೆ ಅಥವಾ ಬೇರೆ ಜಿಲ್ಲೆಗೆ ಕೂಡ ಅವತ್ತಿನ ಪೇಷಂಟ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಆಕ್ಸಿಜನನ್ನು ತರಿಸಿಕೊಳ್ಳುವಂಥದ್ದನ್ನು ಈಗಾಗಲೇ ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಉತ್ಪಾದನೆ ಆಗುವಂಥ ಆಸ್ಪತ್ರೆಗಳಲ್ಲಿ ಉತ್ಪಾದನೆ ಆಗುವಂಥ ಆಕ್ಸಿಜನ್ ಅದರ ಜೊತೆಗೆ ಇವತ್ತು ಬೇರೆ ಭಾಗಗಳಿಂದ ಕೂಡ ಆಕ್ಸಿಜನ್ ತರುವುದನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಚಾಮರಾಜನಗರದ ಘಟನೆ ನಂತರ ತಗೊಂಡಿದೆ. ಯಾವುದೇ ರೀತಿಯಲ್ಲಿ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ಮತ್ತು ಪರಸ್ಪರ ಜಿಲ್ಲೆಗಳಲ್ಲಿ ಕೋಆರ್ಡಿನೇಷನ್ ಮಾಡುವ ರೀತಿಯಲ್ಲಿ ಒಂದು ಜಿಲ್ಲೆಯಲ್ಲಿ ಹೆಚ್ಚು ಪೇಷಂಟ್ ಇದ್ದಾರೆ ಅಂದ ತಕ್ಷಣ ಪಕ್ಕದ ಜಿಲ್ಲೆಯಿಂದಾದರೂ ಆಕ್ಸಿಜನನ್ನು ರೆಮ್ಡಿಸಿವಿರನ್ನು ತರಿಸ್ಕೊಳ್ಳೋದಕ್ಕೆ ಒತ್ತು ಕೊಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸರ್ಕಾರ ಹೇಳಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಿಲ್ಲಾಡಳಿತ ಜೊತೆಗೆ ಒಟ್ಟಾಗಿ ಶ್ರಮ ವಹಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ ಅಧಿಕಾರಿಗಳು ಕೂಡ ಈ ರೀತಿಯ ಫಾಲೋ ಅಪ್ ಅನ್ನು ಮಾಡ್ತಾ ಇದ್ದಾರೆ. ನಾವು ಡೆಲ್ಲಿ ಜೊತೆ ಚರ್ಚೆಯಲ್ಲಿದ್ದೀವಿ, ಹಾಗೆಯೇ ರಾಜ್ಯ ಸರ್ಕಾರದ ಜೊತೆ ಚರ್ಚೆಯಲ್ಲಿದ್ದೀವಿ. ಎಷ್ಟು ಉತ್ಪಾದನೆಯ ನಮ್ಮ ಕೆಪಾಸಿಟಿ ಇದೆ ಅದನ್ನು ದಾಟಿ ಕೂಡ ಕೆಲವು ದಿನಗಳಲ್ಲಿ ಅದು ಹೋಗ್ತಾ ಇದೆ. ಅದಕ್ಕಾಗಿ ಇವತ್ತು ಉತ್ಪಾದನೆ ಹೆಚ್ಚು ಮಾಡೋದು ಮಾತ್ರ ಇದಕ್ಕೆ ಒಂದು ಪರಿಹಾರ. ಅದನ್ನು ಎಲ್ಲ ರೀತಿಯಲ್ಲಿ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, PM ಕೇರಿನ ಮೂಲಕ ಪ್ರತಿ ತಾಲೂಕು ಕೇಂದ್ರದಲ್ಲಿ ಕೂಡ ಆಕ್ಸಿಜನ್ ಉತ್ಪಾದನೆ ಮಾಡೋದಕ್ಕೆ ಇವತ್ತು ಹಣಕಾಸಿನ ನೆರವನ್ನು ಕೊಟ್ಟಿದೆ. ಈಗಾಗಲೇ ಮೆಷಿನರಿಗಳು ಸಪ್ಲೈ ಆಗ್ತಾ ಇದೆ. ಎಲ್ಲ ತಾಲೂಕು ಕೇಂದ್ರದಲ್ಲಿ ಕೂಡ ಆಕ್ಸಿಜನನ್ನು ಸ್ವಂತ ಅವರ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ಪಾದನೆ ಮಾಡೋದಕ್ಕೆ ಕೂಡ PM ಕೇರ್ ಅಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.